ಇನ್ನು ರಾಜ್ಯ ರಾಜಕೀಯದಲ್ಲಿ ಅದೇನಾಗಿದೆಯೋ ಏನು, ಒಂದಾದ್ರ ಮೇಲೊಂದು ಕೇಸ್ಗಳು ದಾಖಲಾಗ್ತಾನೆ ಇದೆ, ಒಂದಾದ್ರ ಮೇಲೊಂದು FIR ಕೂಡ ಫೈಲ್ ಆಗ್ತಾ ಇದೆ. ಈಗ ಘಟಾನುಘಟಿಗಳ ಕೇಸ್ ಹೈಕೋರ್ಟ್ಗೆ ಎಂಟ್ರಿ ಆಗೋ ಸಾಧ್ಯತೆ ಇದೆ. ಏನದು ಆ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಹೈ ಅಂಗಳದಲ್ಲಿ ಘಟಾನುಘಟಿಗಳ ಅರ್ಜಿ. ಜನಪ್ರತಿನಿಧಿಗಳಿಗೆ ಕಾದಿದ್ಯಾ ಬಿಗ್ ಟೆನ್ಷನ್. ರಾಜ್ಯ ರಾಜಕೀಯದಲ್ಲಿ ದ್ವೇಷದ ರಾಜಕಾರಣವೋ ಸೇಡಿನ ಹೋರಾಟವೂ ಗೊತ್ತಿಲ್ಲ. ಒಂದಾದರ ಮೇಲೊಂದು ಪ್ರಕರಣಗಳು ದಾಖಲಾಗ್ತಿವೆ. ಅಷ್ಟೇ ಅಲ್ಲ, ಆಡಳಿತ ಹಾಗೂ ವಿಪಕ್ಷ ನಾಯಕರು ಪರಸ್ಪರ ಕಿತ್ತಾಡಿಕೊಂಡು ಕೋರ್ಟ್ ಮೆಟ್ಟಿಲೇರುವ ಸನ್ನಿವೇಶ ಕೂಡ ಬಂದಿದೆ. ಮೂಡ ಹಗರಣದಲ್ಲಿ ಒದ್ದಾಡ್ತಿರುವ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಂದು 17A ಅನುಮತಿ ನೀಡಿದ ಸಂಬಂಧ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ. ಈಗಾಗಲೇ ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಮಾತುಕತೆ ನಡೆಸಿರುವ ಸಿಎಂ ಲೋಕಾಯುಕ್ತದಲ್ಲಿ ದಾಖಲಾಗಿರುವ FIR ಸಂಬಂಧವು ಕಾನೂನು ಹೋರಾಟ ಶುರುವಾಗುವ ಸಾಧ್ಯತೆ ಇದೆ. ಜಾಮೀನು ಅರ್ಜಿ ಸಲ್ಲಿಸುವ ಸಾಧ್ಯತೆ. ಲೋಕಾಯುಕ್ತದಲ್ಲಿ ದಾಖಲಾಗಿರುವ FIR ರದ್ದು ಕೋರಿ ಸಿಎಂ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಜೊತೆಗೆ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಸಲ್ಲಿಸುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಈ ಬಗ್ಗೆ ಹಲವರಿಂದ ಸಲಹೆ ಪಡೆದಿದ್ದು ಸಿಎಂ ಹೈಕೋರ್ಟ್ ಮೆಟ್ಟಿಲೇರ್ತಾರಾ ಅಥವಾ ಮುಂದಿನ ಹೋರಾಟದ ತಿರುವು ನೆನೆದು ಸುಮ್ಮನಾಗ್ತಾರಾ ಅನ್ನೋದು ಕುತೂಹಲವಾಗಿದೆ. ಹೈಕೋರ್ಟ್ ಮೊರೆ ಹೋಗ್ತಾರಾ ಕೇಂದ್ರ ಸಚಿವೆ. ಇತ ಚುನಾವಣಾ ಬಾಂಡ್ ವಸೂಲಿ ಆರೋಪದಲ್ಲಿ ಬಿಜೆಪಿ ನಾಯಕರ ವಿರುದ್ಧ FIR ದಾಖಲಾಗಿದೆ. ಹಿಂದೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಹೈಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ನಿರ್ಮಲಾ ಸೀತಾರಾಮನ್ ಜೊತೆಗೆ JP ನಡ್ಡಾ, BY ವಿಜೇಂದ್ರ, ನಳಿನ್ ಕುಮಾರ್ ಕಟೀಲ್ ಕೂಡ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ. ಹೀಗಾಗಿ ಇಂದು ಹೈಕೋರ್ಟ್ನಲ್ಲಿ ಘಟಾನುಘಟಿಗಳ ಪ್ರಕರಣಗಳು ದಾಖಲಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಇನ್ನು ಮೂಡ ಚಕ್ರವ್ಯೂಹದಲ್ಲಿ ಸಿಲುಕಾಕಿಕೊಂಡು ಸಿಎಂ ಸಿದ್ದರಾಮಯ್ಯನವರು ಬೆಂಡಾಗಿದ್ದಾರೆ. ಈ ಮಧ್ಯೆ ಕೂಡ ಇವತ್ತು ಸಿಎಂ ಪಾಲಿಗೆ ಬಿಗ್ ಡೇ ಅಂತ ಹೇಳಲಾಗ್ತಾ ಇದೆ. ಅದು ಹೇಗಂತೀರಾ ಈ ಸ್ಟೋರಿ ನೋಡಿ. ಮೂಡ್ ಆಫ್ ಸಿಎಂಗೆ ಇಂದು ಬಿಗ್ ಡೇ. ಸಿದ್ದರಾಮಯ್ಯಗೆ ಇಂದು ಲೋಕ ನೋಟಿಸ್. ಇಂದು CBI EDಗೆ ವರ್ಗಾವಣೆಗೆ ಅರ್ಜಿ. ಮೂಡಾ ಸೈಟ್ ಸಂಕಷ್ಟದಲ್ಲಿ ಸಿಲುಕಿರುವ ಸಿದ್ದರಾಮಯ್ಯಗೆ ಮತ್ತೆ ಮಂಡೆ ಬಿಸಿ ಶುರುವಾಗಿದೆ. ಶುಕ್ರವಾರ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಸಿದ್ದರಾಮಯ್ಯ ವಿರುದ್ಧ FIR ದಾಖಲಿಸಿದ್ದು ಇವತ್ತು ವಿಚಾರಣೆಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ನಿನ್ನೆ ಮತ್ತು ಮೊನ್ನೆ ಸರ್ಕಾರಿ ರಜೆ ಇದ್ದ ಕಾರಣ ಸಿದ್ದರಾಮಯ್ಯ ಸೇರಿದಂತೆ ಇತರೆ ಆರೋಪಿಗಳಿಗೆ ನೋಟಿಸ್ ನೀಡಿರಲಿಲ್ಲ. ಆದರೆ ಇವತ್ತು ಮೈಸೂರು ಲೋಕಾಯುಕ್ತ SP ಉದೇಶ್ ನೇತೃತ್ವದಲ್ಲಿ ತನಿಖೆಗೆ ಸಿದ್ಧತೆ ಮಾಡಿಕೊಂಡಿದ್ದು ಇವತ್ತು ನೋಟಿಸ್ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಗೆ ತವರು ಮನೆಯಿಂದ ಬಂದ ಸೈಟ್ ಸಂಬಂಧ ತಗಾದೆ ಶುರುವಾಗಿದ್ದು ಈ ಬಗ್ಗೆ ತನಿಖೆ ನಡೆಸಲು 4 ತಂಡಗಳನ್ನು ರಚಿಸಲಾಗಿದೆ. ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತು ರಾಮನಗರ ಲೋಕಾಯುಕ್ತ DYSPಗಳ ಪ್ರತ್ಯೇಕ ತಂಡವನ್ನು ರಚಿಸಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಇಂದು ಸಿದ್ದರಾಮಯ್ಯ ಆರೋಪಿತರಾದ ಮೂಡಾ ಕೇಸನ್ನ CBIಗೆ ನೀಡಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮೊರೆ ಹೋಗಿದ್ರು. ಈ ಸಂಬಂಧ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ಆಗುವ ಸಾಧ್ಯತೆ ಇದೆ. ಇದಿಷ್ಟೇ ಅಲ್ಲದೆ ಶನಿವಾರ ದೂರುದಾರ ಸ್ನೇಹಮಯಿ ಕೃಷ್ಣ EDಗೆ ಮೇಲ್ ಮತ್ತು ಪತ್ರದ ಮೂಲಕ ಮನಿ ಲ್ಯಾಂಡರಿಂಗ್ ನಡಿ ದೂರು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಬೆಂಗಳೂರಿನ ಜಾರಿ ನಿರ್ದೇಶನಾಲಯಕ್ಕೆ ಭೇಟಿ ನೀಡಿ ಪ್ರತ್ಯಕ್ಷ ವರದಿಯನ್ನು ನೀಡಲಿದ್ದಾರಂತೆ. ಇಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ರೂಪದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದ್ರಿಂದ ಜಾರಿ ನಿರ್ದೇಶನದಿಂದ ತನಿಖೆ ನಡೆಸೋ ಸೂಕ್ತ ಹಿನ್ನೆಲೆಯಲ್ಲಿ ನಾನು ಮೊನ್ನೆ ಇಮೇಲ್ ಮೂಲಕ ದೂರರ್ಜಿಯನ್ನು ಸಲ್ಲಿಸಿದ್ದೀನಿ. ನಾಳೆ ನೇರವಾಗಿ ಅವ್ರ ಕಚೇರಿಗೂ ಕೂಡ ದೂರರ್ಜಿನ ಕೊಡ್ತಾ ಇದ್ದೀವಿ. ಒಟ್ಟಾರೆ ಇಂದು ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಮರ್ಮಾಘಾತ ಮಾತ್ರ ಚಕ್ರವ್ಯೂಹದಲ್ಲಿ ಸಿಲುಕಿದ ಅಭಿಮನ್ಯು ರೀತಿಯಾಗಿದ್ದು ಇಂದು ಮತ್ಯಾವ ಹಂತಕ್ಕೆ ಹೋಗುತ್ತೆ ಅಂತ ಕಾದು ನೋಡಬೇಕಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಏನೋ ಸಿಎಂ ವಿರುದ್ಧ ದೂರು ನೀಡಿದವರಿಗೆ ಸಂಕಷ್ಟ. ಆರ್ಥಿಕ ಹಿನ್ನೆಲೆ ತನಿಖೆ ನಡೆಸುವಂತೆ ED ಮತ್ತು CBIಗೆ ದೂರು. ಸ್ನೇಹಮಯಿ ಕೃಷ್ಣ, TJ ಅಬ್ರಹಾಂ, ಪ್ರದೀಪ್ ವಿರುದ್ಧ ದೂರು. ED CBIಗೆ ದೂರು ನೀಡಿದ ವಕೀಲ ಅಮೃತೇಶ್ ಸಾಮಾಜಿಕ ಕಾರ್ಯಕರ್ತರ ಆರ್ಥಿಕ ತನಿಖೆಗೆ ಮನವಿಯನ್ನು ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಬಟ್ ED ಮತ್ತು CBI ಅದನ್ನು ತಗೊಳತ್ತಾ ಅಂತ ಗೊತ್ತಿಲ್ಲ ನನಗೆ. ಬಟ್ ಒಂದು ಸುದ್ದಿ ಅಂತ ಬರುತ್ತೆ, ಈ ಸ್ನೇಹಮಯಿ ಕೃಷ್ಣ, TJ ಅಬ್ರಹಾಂ ಈ ದೊಡ್ಡ ದೊಡ್ಡ ನಾಯಕರನ್ನೆಲ್ಲ ಎದುರಾಕೋಬೇಕು ಅಂತಂದರೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತಿರುತ್ತೆ. ಸಾಧಾರಣವಾಗಿ ಈ ಹಿಂದೆ ಒಂದು ಘಟನೆ ಆಗಿತ್ತು. ಒಂದು ಘಟನೆ ಆದಾಗ ಕೆಲವರ ಹತ್ರ ದೂರ ಹಾಕಿರ್ತಾರೆ. ಈಗ ಕೆಲವು ಹಿತಾಸಕ್ತಿ ಅರ್ಜಿ ಅಂತಿರುತ್ತೆ, ರಾಜ್ಯದ ಹಿತಾಸಕ್ತಿ ಅರ್ಜಿ. ಅದನ್ನು ರಾಜಕಾರಣಿಗಳು ಅಷ್ಟಕ್ಕೆ ಬರೋದಿಲ್ಲ, ಬಟ್ ರಾಜಕಾರಣಿಗಳು ತಲೆ ಓಡಿಸ್ತಾರೆ. ನನಗೆ ಯಾವುದಕ್ಕೂ ಮರ್ತೋಗಿದೆ,
ದೇವೇಗೌಡರು ಒಮ್ಮೆ ನಮ್ಮ ಇವರಿಗೆ ವೈಎಸ್ ದತ್ತ ಅವರಿಗೆ ತುಂಬ ಚೆನ್ನಾಗಿ ನೆನಪಿದೆ. ಯಾವುದೊಂದು ಘಟನಾವಳಿಗೆ ಸಂಬಂಧಪಟ್ಟ ಹಾಗೆ ದತ್ತಗೆ ಹೇಳ್ತಾರಂತೆ, ಅನಂತಮೂರ್ತಿನ ಕರಿ ಒಂದು ನಿಮಿಷ ಅಂತೇಳಿ. ಡಾಕ್ಟರ್ ಅನಂತಮೂರ್ತಿ ಬರ್ತಾರಂತೆ. ಅನಂತಮೂರ್ತಿ ಅವರು ಈ ಒಂದು ಕೇಸಲ್ಲಿ ನೀವು ಒಂದು PL ಹಾಕಿ ಅಂತಾರೆ. ಅದು ಭಾರ ಅವ್ರಿಗೊಂದು ಇದರ ಘನತೆ ಇರುತ್ತೆ ನೋಡಿ, ಯಾರು ಹಾಕಿದ್ರು ಅಂತ, ಅನಂತಮೂರ್ತಿ ಅವರು ಹಾಕಿದ್ರಂತೆ ಅಂತ ಹೇಳೋದು ಅದು ಇಂಗ್ಲೀಷ್ ಮೀಡಿಯಾ ಎಲ್ಲ ಜಗ್ ಆಗುತ್ತೆ, ಇದಾಗತ್ತೆ. ಈಗ ಯಾರು ಇವರು ಹಾಕಿರೋದು, ಯಾರು ಅವರ ಹೆಸರು? ಅಮೃತೇಶ್ ಓಕೆ ಹಾಕಿದ್ದಾರೆ. ಬಟ್ ನನಗೆ ಗೊತ್ತಿಲ್ಲ ಅದನ್ನು ಇಡಿ ಮತ್ತು CBI ಹಂಗೆ ತಗೊಳತ್ತಾ ಅಂತ ಗೊತ್ತಿಲ್ಲ. ಬಟ್ ಒಂದಂತೂ ಬಹಳ ಸ್ಪಷ್ಟ, ನಾವು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ, ಅದು ಕೂಡ ಬೇಕಲ್ಲ. ಇದು ಹೆಂಗಿರತ್ತೆ ಅಂತಂದ್ರೆ ಒಂದು ಕಾರಣ, ಹಾಗಂತ ಇವ್ರು ಮಾಡಿ ತಪ್ಪು ಅಂತಲ್ಲ, ಇವರು 100% ಕರೆಕ್ಟ್ ಮಾಡಿದ್ದು. ಯಾವುದೋ ಒಬ್ಬ ರಾಜಕಾರಣಿ ಫೀಡ್ ಮಾಡ್ತಾ ಇರ್ತಾನೆ ಅಂತ ಒಂದು ಆರೋಪ ಇರ್ತದೆ, ಅದರಿಂದ ಅವನಿಗೇನೋ ಲಾಭ ಇರುತ್ತೆ. ಒಂದೋ BJP ಅಥವಾ ಕಾಂಗ್ರೆಸ್ ಒಳಗಿಂದನೋ ಇವ್ರು ಹೇಳಿದ್ರೆ ನನಗಾಗತ್ತೆ ಅಂತ ಹೇಳಿದ ಹೀಗೆಲ್ಲ ಇರುತ್ತೆ. ಅದು ಎಲ್ಲಿ ತನಕ ಬಂದಿಲ್ಲ ಅಂತ ನೋಡಬೇಕು. ಒಂದಂತೂ ವೀಕ್ಷಕರೇ, ನಾನು ಹೇಳಿದೆ, ಈಗ ಇವರೆಲ್ಲ ಇದಾರಲ್ಲ, ಇವರೆಲ್ಲ ಸಾಮಾಜಿಕ ಹೋರಾಟಗಾರರು, ಕೆಲವರಿಗೆ ಲಾ ಬಗ್ಗೆ ತುಂಬ ಗೊತ್ತಿದೆ. ವಾಟ್ ಎವರ್ ಇಟ್ ಮೇ ಬಿ, ಸುಪ್ರೀಂ ಕೋರ್ಟ್ಗೆ ನಾನು ಭೂತಾಯಿಯ ನಮಗ ಅಯ್ಯು ಸಿನಿಮಾದ ಒಂದು ಡೈಲಾಗ್ ಹೇಳಿದೆ, ಕೋರ್ಟಲ್ಲಿ ಗೆದ್ದವ ಸೋತ, ಅದೊಂದು ಡೈಲಾಗ್. ಆರ್ಥಿಕವಾಗಿ ಗೆದ್ದವ ಸೋತವ ಸತ್ತ, ಗೆದ್ದವ ಸೋತವ ಸತ್ತ. ಭೂತಾಯನ ಮಗ ಅಯ್ಯನ ಅಂದ್ರೆ ಕೋರ್ಟ್ಗೆಲ್ಲ ಹೋಗ್ಬೇಡ್ರಪ್ಪ ಅಂತೇಳಿ. ಹಾಗೇನೆ ಯಾಕೆ ಹೇಳ್ತಾ ಇದ್ದಾನೆ, ದುಡ್ಡಿರಲ್ಲ ಅವನು ಗೆದ್ದಿರ್ತಾನೆ ಅವ ಈಗೋ ಪ್ರಾಬ್ಲಮ್ ಅಲ್ಲಿ ಇದ್ದ ಬದ್ದೆಲ್ಲ ಕಳ್ಕೊಂಡಿರ್ತಾನೆ, ಲಾಯರ್ಗಳಿಗೆ ಕೊಟ್ಟು. ಇವರು ಲಾಯರ್ಗಳಿಗೆ ಎಲ್ಲಿಂದ ಕೊಡ್ತಾರೆ ದುಡ್ಡು? ದಟ್ ಈಸ್ ದ ಕ್ವಶನ್. ಓಕೆ, ಏನೋ ವಿನೋದ್ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವಿನೋದ್, ಹೆಂಗಿದೆ ರೀ ಬಿಸಿ ಇವತ್ತಾದ್ರು? ಇಲ್ಲ, ಮೊನ್ನೆ ಕೂಲ್ ಆಗಿತ್ತು. ಈಗ ಜಯಪ್ರಕಾಶ್, ಇವತ್ತಿನಿಂದ ಏನು ಲೋಕಾಯುಕ್ತ ಕಚೇರಿಯಲ್ಲಿ ಅಸಲಿ ಆಟ ಶುರುವಾಗುವಂಥದ್ದು. ಈಗಾಗಲೇ ಏನು CM ವಿರುದ್ಧ FIR ದಾಖಲಾದ ನಂತರದಲ್ಲಿ 2 ದಿನಗಳ ಕಾಲ ರಜೆ ಇತ್ತು, ಶನಿವಾರ ಮತ್ತು ಭಾನುವಾರ. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ವಿಚಾರಣೆಯ ಪ್ರೋಸೆಸ್ಗಳು ನಡೆದಿರಲಿಲ್ಲ. ಕೇವಲ ಚೆಕ್ ಲಿಸ್ಟ್ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದರು. ಈಗಾಗಲೇ 4 ತಂಡಗಳನ್ನು ಮಾಡಿಕೊಂಡಿದ್ದಾರೆ. ಸೊ ಹೀಗಾಗಿ 4 ತಂಡಗಳಿಗೂ ಕೂಡ ಬೇರೆ ಬೇರೆ ರೀತಿಯಾದಂಥ ಕೆಲಸಗಳನ್ನು ವಹಿಸಿಕೊಂಡು ಡಾಕ್ಯುಮೆಂಟ್ ಕಲೆಕ್ಷನ್ ಇರ್ಬೋದು, ಈ ಯಾವೆಲ್ಲ ವಿಷಯಗಳಾಗಿರುತ್ತೆ ಅದರಿರ್ಬೋದು, ಜೊತೆಗೆ ಈ ದಾಖಲಾತಿಗಳ ಪರಿಶೀಲನೆ ಇರ್ಬೋದು, ಇವೆಲ್ಲವರು ಕೂಡ ಮಾಡೋದು ಒಂದು ಕಡೆ. ಆದರೆ ಇವತ್ತಿನಿಂದ ಕೂಡ ಏನು ಈ 4 ತಂಡಗಳಿಗೆ ಕೊಟ್ಟಿರುವಂತಹ ಜವಾಬ್ದಾರಿ ಇದೆ, ಕೇವಲ ಇವತ್ತು 2-3 ದಿನ ಮುಗಿಯುತ್ತೆ ಅಂತಲ್ಲ, 1963ರಿಂದ ಹಿಡಿದು ಅಂದರೆ ಲಿಂಗ ಮತ್ತು ಜವರ ಅವರ ಭೂಮಿ ಹೇಗೆ ಬಂತು, ಜೊತೆಗೆ ಅದಾದ ನಂತರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಯಾವ ರೀತಿ ಖರೀದಿ ಮಾಡಿದ್ರು, ಇದೆಲ್ಲದಕ್ಕೂ ಕೂಡ ದಾಖಲಾತಿಗಳೆಲ್ಲ ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಒಂದಷ್ಟು ಅಂದರೆ ಈಗಾಗಲೇ ಅಧಿಕಾರಿಗಳೆಲ್ಲ ಯಾರೆಲ್ಲ ಅಧಿಕಾರಿಗಳ ವಿಚಾರಣೆ ಕರಿಬೇಕು, ಅದೆಲ್ಲವೂ ಕೂಡ ಒಂದಷ್ಟು ಪ್ರೋಸೆಸ್ಗಳು ಕೂಡ ಇವತ್ತಿನಿಂದ ಶುರು ಆಗುತ್ತೆ. ಈಗಾಗಲೇ ಅಧಿಕಾರಿಗಳು ಸಾಕಷ್ಟು ಮಾಹಿತಿಗಳನ್ನ ಅಂದರೆ ಪ್ರಕರಣ ಯಾವಾಗ ಹೊರಗೆ ಬಂತು ಆ ಸಂದರ್ಭದಲ್ಲೇ ಕೂಡ ಸಾಕಷ್ಟು ಮಾಹಿತಿಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ. ಅವರಿಗೆ ಸದ್ಯಕ್ಕೆ ಅವರು ಕಲೆಕ್ಟ್ ಮಾಡಿರುವಂತಹ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂತಹ ದೂರಲ್ಲಿದೆ, ಆ ದೂರಿನಲ್ಲಿರುವಂತಹ ಸಾಕಷ್ಟು ಅಂಶಗಳು, ಜೊತೆಗೆ ಅವರೇ ಕೊಟ್ಟಿರುವಂತಹ ಸಾಕಷ್ಟು ದಾಖಲೆಗಳೇನಿದೆ, ಈ ದಾಖಲಾತಿಗಳೆಲ್ಲವನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾರೆ. ಅದಾದ ಬಳಿಕ ಎಲ್ಲವೂ ಕೂಡ ಈಗಾಗಲೇ ಯಾರೆಲ್ಲ ವಿಚಾರಣೆ ಕರಿಬೇಕು, ಮೂಡಾದ ಅಧಿಕಾರಿಗಳನ್ನ ಯಾರನ್ನ ವಿಚಾರಣೆ ಕರಿಬೇಕು, ಜೊತೆಗೆ ಅವತ್ತಿನ ಜಿಲ್ಲಾಧಿಕಾರಿ ಯಾರಿದ್ರು ಅವರನ್ನ ವಿಚಾರಣೆ ಕರಿಬೇಕು, ಇದೆಲ್ಲವನ್ನು ಕೂಡ ನಿರ್ಧಾರ ಮಾಡುವಂಥದ್ದು IO ಆಗಿರುವಂತಹ ಲೋಕಾಯುಕ್ತ XP TJ ಉದೇಶ್ ಅವರಿಗೆ ಬಿಟ್ಟಿರುತ್ತೆ. ಸೊ ಹೀಗಾಗಿ ಇವತ್ತಿನಿಂದ ಒಂದಷ್ಟು ಚಟುವಟಿಕೆಗಳು ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಆರಂಭ ಆಗುತ್ತೆ. ಸೊ ಹೀಗಾಗಿ CM ಅವರ ನಡೆ ಏನಾಗಿರುತ್ತೆ, ಇವತ್ತು ಅವರು ಮೇಲ್ಮನೆ ಸಲ್ಲಿಸ್ತಾರ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.